ರಾಜ್ಯದಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗಿದ್ದು ಹೊಸ ಗೈಡ್ಲೈನ್ಸ್ ಶಿಕ್ಷಣ ಇಲಾಖೆಯಿಂದ ಹೊರಬಿದ್ದಿದೆ. ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಮಾರ್ಗಸೂಚಿ ಹೊರಬಿದ್ದಿದ್ದು ಶಾಲೆ ಪುನರಾರಂಭದ ಬೆನ್ನಲ್ಲೇ ಕೊರೋನಾ ರೂಲ್ಸ್. ಪೋಷಕರೇ ನಿಮ್ಮ ಮಕ್ಕಳು ಏನೇನು ಮಾಡಬೇಕು? ಶಾಲೆ ಪುನರಾರಂಭ ಆಗಿದೆ. ಇದರ ನಡುವೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆ. ಹಾಗಾದ್ರೆ ಏನೇನು ಮಾಡಬೇಕು? ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಶಾಲೆಗೆ ಕಳಿಸೋ ಹಾಗಿಲ್ಲ. ಸೋಂಕಿನ ಲಕ್ಷಣಗಳು ಇದ್ರೆ ವೈದ್ಯರನ್ನ ಭೇಟಿ ಮಾಡಿ ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆ ಕೊಡಿಸಿ. ಮಗು ಗುಣಮುಖವಾದ ಮೇಲೆ ಶಾಲೆಗೆ ಕಳಿಸಿ ಅಂತ ಮಾರ್ಗಸೂಚಿ ಹೊರಬಿದ್ದಿದೆ. ಇನ್ನು ಸಿಬ್ಬಂದಿಗೆ ಏನಾದ್ರೂ ಸೋಂಕಿದ್ರು ಅಗತ್ಯ ಕ್ರಮ ಪಾಲಿಸಿ 5 ಅಂಶಗಳ ಮಾರ್ಗಸೂಚಿಯನ್ನ ಹೊರಡಿಸಿ ಆದೇಶ ಹೊರಡಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಈ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಇತ್ತೀಚೆಗಿನ ದಿನಗಳಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಏನೇನ್ ಗೈಡ್ಲೈನ್ಸ್ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಲಕ್ಷಣಗಳಿದ್ರೆ ಶಾಲೆಗೆ ಕಳಿಸೋ ಹಾಗಿಲ್ಲ. ಶಾಲೆಯಲ್ಲಿ ಸೋಂಕಿನ ಲಕ್ಷಣ ಗೊತ್ತಾದ್ರೂ ಪತ್ತೆ ಹಚ್ಚಬೇಕು. ಆ ಮಕ್ಕಳ ಪೋಷಕರಿಗೆ ಶಿಕ್ಷಕರು ಮಾಹಿತಿ ಕೊಡಬೇಕು. ಶಾಲೆಗೆ ಮಗು ಬಂದಿದೆ, ಅದರಲ್ಲಿ ಶೀತ, ಜ್ವರ, ಕೆಮ್ಮು ಕಂಡು ಬಂದ್ರೆ ಪೇರೆಂಟ್ಸ್ಗೆ ಕರೆ ಮಾಡಿ ಈ ಮೂಲಕ ಮಾಹಿತಿ ಕೊಡಬೇಕು. ಸುರಕ್ಷಿತವಾಗಿ ಮಕ್ಕಳನ್ನ ಪೋಷಕರ ಜೊತೆ ಕಳಿಸಬೇಕು. ಸಿಬ್ಬಂದಿಗೆ ಏನಾದ್ರೂ ಇಶ್ಯೂ ಇದ್ರೆ ಸಿಬ್ಬಂದಿಗೂ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಮಾರ್ಗಸೂಚಿಯ ಕಾಪಿ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಬೆಂಗಳೂರಿನಲ್ಲಂತೂ ಕೊರೋನಾದ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಈಗಾಗಲೇ ಜಾಸ್ತಿ ಆಗ್ತಾ ಇರೋದರ ಅಪ್ಡೇಟ್ಸ್ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಾರ್ಗಸೂಚಿ ನಿಜವಾಗಿಯೂ ಪೋಷಕರು ಮತ್ತು ಶಿಕ್ಷಕರ ಪಾಲಿಗೆ ಹೆಲ್ಪ್ ಆಗುತ್ತೆ. ಸೊ ಮಾರ್ಗಸೂಚಿಯಲ್ಲಿ ಏನೆಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ? ಖಂಡಿತವಾಗ್ಲೂ ಭಾವನಾ, ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಮೇ 29ನೇ ತಾರೀಕು ಒಂದಷ್ಟು ಸರ್ಕಾರಿ ಶಾಲೆಗಳು ಮತ್ತು ಅನುದಾನ ರಹಿತ ಅನುದಾನ ಶಾಲೆಗಳು ಶುರುವಾಗಿದ್ವು. ಅದರ ಜೊತೆಗೆ ನಾಳೆಯಿಂದಲೂ ಕೂಡ ಕೆಲವೊಂದು ಖಾಸಗಿ ಶಾಲೆಗಳು ಶುರುವಾಗ್ತಾ ಇರುವಂಥದ್ದು. ಸಾಕಷ್ಟು ಜನ ಮಕ್ಕಳಿಗೆ ಕೆಮ್ಮು, ನೆಗಡಿ ಇರುತ್ತೆ. ಯಾಕಂದ್ರೆ ಈಗ ವೆದರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಮಕ್ಕಳಲ್ಲಿ ನೆಗಡಿ, ಕೆಮ್ಮು ಮತ್ತು ಜ್ವರ ಬರುವಂಥದ್ದು ಕಾಮನ್ ಆಗಿರುತ್ತೆ. ಅಂಥವ್ರು ಯಾರು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನುವಂತಹ ಟೆಸ್ಟ್ ಅನ್ನ ಮಾಡಿಸಿರಲ್ಲ. ಈ ಕಾರಣಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಸೊ ಅದು ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಸೊ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಬೇಗ ಕೊರೋನಾ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಶಾಲೆಗಳಲ್ಲಿ ಶಿಕ್ಷಕರೇ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಅದರಲ್ಲಿ ಶಿಕ್ಷಕರು ಏನು ಮಾಡಬೇಕು, ಅದರ ಜೊತೆಗೆ ಪೋಷಕರು ಏನು ಮಾಡಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಸೊ ಶಿಕ್ಷಕರು ಏನು ಮಾಡಬೇಕು ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಮಕ್ಕಳಿಗೆ ಏನಾದರೂ ಕೆಮ್ಮು, ನೆಗಡಿ, ಜ್ವರ ಅನ್ನುವಂತಹ ಕಾಯಿಲೆಗಳೇನಾದರೂ ಇದ್ರೆ ಅವರು ಸ್ಕೂಲಿಗೆ ಬಂದಂತ ಸಂದರ್ಭದಲ್ಲಿ ಅವರ ಕಡೆ ಗಮನವನ್ನ ಹರಿಸಿ ಅವರ ಪೋಷಕರಿಗೆ ಆ ಮಾಹಿತಿಯನ್ನ ತಿಳಿಸಬೇಕು. ಶಿಕ್ಷಕರು ಮಾಹಿತಿಯನ್ನ ತಿಳಿಸಿ ಶಾಲೆಗೆ ಅವರ ಪೋಷಕರನ್ನ ಕರೆಸಿ ಮಕ್ಕಳನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಪೋಷಕರು ಕೂಡ ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಏನು ಹೇಳ್ತಾರೆ ಅವ್ರಿಗೆ ಹೇಳದಂತೆ ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಮಾರ್ಗಸೂಚಿಯಲ್ಲಿ ಇರುವಂತದ್ದು. ಅದರ ಜೊತೆಗೆ ಇರುವಂತಹ ಅಂದ್ರೆ ಶಾಲೆಯಲ್ಲಿ ಇರುವಂತಹ ಸಿಬ್ಬಂದಿಗಳು ಏನಿರ್ತಾರೆ, ಅದರ ಜೊತೆಗೆ ಶಿಕ್ಷಕರು ಶಿಕ್ಷಕಿಯರು ಏನು ಹೇಳ್ತಾರೆ, ಅವರಿಗೂ ಕೂಡ ಕೊರೋನಾ ಇಲ್ಲದೆ ಇದ್ರೂ ಕೂಡ ಅವರಿಗೆ ಟೆಸ್ಟ್ ಅಲ್ಲಿ ಕೊರೋನಾ ಪಾಸಿಟಿವ್ ಅಥವಾ ನೆಗೆಟಿವ್ ಬಂದಿದ್ರು ಕೂಡ ಅವರಿಗೇನಾದ್ರೂ ಜ್ವರ, ಕೆಮ್ಮು, ನೆಗಡಿ ಈ ರೀತಿಯಾದಂತಹ ಕಾಯಿಲೆಗಳೇನಾದ್ರೂ ಇದ್ರೆ ಅವರು ಕೂಡ ಚಿಕಿತ್ಸೆಯನ್ನ ಪಡಿಬೇಕು. ಅದರ ಜೊತೆಗೆ ಯಾವ ರೀತಿಯಾಗಿ ಶಾಲೆಯಲ್ಲಿ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಶಾಲಾ ಆಡಳಿತ ಮಂಡಳಿ ಕ್ರಮವನ್ನ ವಹಿಸಬೇಕು ಅನ್ನುವಂತಹದ್ದನ್ನ ಈಗ ಆಲ್ರೆಡಿ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಪಾಸಿಟಿವ್ ರೇಟ್ ಕೂಡ 28% ವರೆಗೂ ಕೂಡ ಪಾಸಿಟಿವ್ ರೇಟ್ ರಾಜ್ಯದಲ್ಲಿ ಹೋಗಿರುವಂತದ್ದು. ಅದರ ಜೊತೆಗೆ BBMP ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ನಿನ್ನೆ ಒಬ್ಬರು ಸಾವನ್ನಪ್ಪಿದ್ರು. ಈ ಕಾರಣಕ್ಕಾಗಿ ಈಗ ಆಲ್ರೆಡಿ ಸಾಕಷ್ಟು ಮಾರ್ಗಸೂಚಿಯನ್ನು ಹೊರಡಿಸುವ ಮೂಲಕ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಶಾಲಾ ಶಿಕ್ಷಣ ಮಂಡಳಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಭಾವನಾ, ಎಸ್, ವಾಪಸ್ ಬರ್ತೀನಿ ವಿದ್ಯಾ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.